ಗೊತ್ತಾಯ್ತು ಬಂದ್ಬಿಟ್ಟಿದ್ದೀವಿ. ಏನಾದರೂ ಹೇಳೋದು ನೀವೆಲ್ಲ ಗಾಡಿ ಪ್ರಜಾಧ್ವನಿ ಟಿವಿ ರಿಯಾಲಿಟಿ ಚೆಕ್. ಜಯನಗರ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ದಲ್ಲಾಳಿಗಳ ಪಾಲಾಯಿತು ಸರ್ಕಾರಿ ಸಿಸ್ಟಮ್ಸ್, ಅಧಿಕಾರಿಗಳು ಸೈಲೆಂಟ್. ಸೂಪರಿಂಟೆಂಡೆಂಟ್ಗಳಾದ ರಾಜೇಶ್ವರಿ, ಜ್ಯೋತಿ, ಡಿಇಒ ನೇತ್ರಾವತಿ ಅಕ್ರಮದ ನೆರಳು. ನಿಮ್ಮ ಕಣ್ಣೆದುರೆ ಸರ್ಕಾರಿ ಕಚೇರಿಯೊಂದರಲ್ಲಿ ಸಾರ್ವಜನಿಕರ ಗೌಪ್ಯ ಮಾಹಿತಿ ಕಳ್ಳತನವಾಗ್ತಾ ಇದ್ರೆ ಸರ್ಕಾರಿ ಕಂಪ್ಯೂಟರ್ಗಳನ್ನ ಇಲಾಖೆಯ ಸಿಬ್ಬಂದಿ ಬಿಟ್ಟು ಖಾಸಗಿ ದಲ್ಲಾಳಿಗಳು ಆಪರೇಟ್ ಮಾಡ್ತಾ ಇದ್ರೆ ನೀವೇನ್ ಮಾಡ್ತೀರಾ? ಹೌದು, ರಾಜಧಾನಿ ಬೆಂಗಳೂರಿನ ಜಯನಗರ ದಕ್ಷಿಣ ಸಾರಿಗೆ ಇಲಾಖೆಯ ಕಚೇರಿ ಈಗ ಭ್ರಷ್ಟಾಚಾರದ ಕೂಪವಾಗಿದೆ. ಸಾರ್ವಜನಿಕರ ಕೆಲಸ ಮಾಡಿಕೊಡಬೇಕಾದ ಅಧಿಕಾರಿಗಳು ಖಾಸಗಿ ಏಜೆಂಟರ್ಗಳ ಜೊತೆ ಶಾಮೀಲಾಗಿ ಕಚೇರಿಯ ಸಿಸ್ಟಂಗಳನ್ನೇ ದಲ್ಲಾಳಿಗಳ ಕೈಗೆಟ್ಟಿದ್ದಾರೆ. ಈ ಕುರಿತು ಪ್ರಜಾಧ್ವನಿ ಟಿವಿ ಸಾರಿಗೆ ಆಯುಕ್ತರಿಗೆ ಸಾಕ್ಷಿ ಸಮೇತ ದೂರು ನೀಡಿದ್ರು ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರದಲ್ಲಿ ಮಿಂದೆತ್ತಿದ್ದಾರೆ. ಏನಿದು ಜಯನಗರ ಆರ್ಟಿಒ ಕಚೇರಿಯ ಮಹಾ ಹಗರಣ? ನೋಡಿ ಪ್ರಜಾಧ್ವನಿ ಟಿವಿಯ ಈ ನಮ್ಮ ಎಕ್ಸ್ಕ್ಲೂಸಿವ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಕಚೇರಿ ಸೀಟ್ನಲ್ಲಿ ದಲ್ಲಾಳಿಗಳ ದರ್ಬಾರ್. ಇಲ್ಲಿ ನೋಡಿ, ಈ ದೃಶ್ಯಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಇವರು ಯಾರು ಸಾರ್ವಜನಿಕರಲ್ಲ ಅಥವಾ ಇಲಾಖೆಯ ಅಧಿಕೃತ ನೌಕರರೂ ಅಲ್ಲ. ಇವರೆಲ್ಲ ಜಯನಗರ ಸಾರಿಗೆ ಕಚೇರಿಯನ್ನ ಆಪೋಷಣೆ ತೆಗೆದುಕೊಳ್ತಾ ಇರುವಂತಹ ಖಾಸಗಿ ಏಜೆಂಟರ್ಗಳು ಹಾಗೂ ದಲ್ಲಾಳಿಗಳು. ಜಯನಗರ ಅಂದ್ರೆ ದಕ್ಷಿಣ ಸಾರಿಗೆ ಕಚೇರಿಯ ಸೂಪರಿಂಟೆಂಡೆಂಟ್ಗಳಾದಂತಹ ರಾಜೇಶ್ವರಿ ಮತ್ತು ಜ್ಯೋತಿ ಹಾಗೂ ಡೇಟಾ ಎಂಟ್ರಿ ಆಪರೇಟರ್ ನೇತ್ರಾವತಿ ಅವರ ನೇರ ಅಧೀನದಲ್ಲಿ ಈ ಕಾನೂನು ಬಾಹಿರ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಈ ಮೂವರು ಸಿಬ್ಬಂದಿಗಳ ಕುಮ್ಮಕ್ಕಿನಿಂದಾಗಿ ಕಚೇರಿಯ ಅಧಿಕೃತ ಕಂಪ್ಯೂಟರ್ಗಳು, ಲಾಗಿನ್ ಐಡಿಗಳು ಇವತ್ತು ದಲ್ಲಾಳಿಗಳ ಪಾಲಾಗಿವೆ. ಇದು ಇಲಾಖೆಯ ಗೌಪ್ಯತೆ ಮತ್ತು ಭದ್ರತೆಯ ನೇರ ಉಲ್ಲಂಘನೆಯಾಗಿದೆ. ಏಜೆಂಟ್ ಮೂಲಕ ಬಂದ್ರೆ ಮಾತ್ರ ಕೆಲಸ. ಜಯನಗರ ಆರ್ಟಿಒ ಅಲಿಖಿತ ನಿಯಮ. ಯಾವತ್ತ ಕೊಟ್ಟಿದ್ದು? ಈಗ ಮೇಡಮ್ ಹಾಕೊಂಡಿದ್ದು ಯಾರು? ಹಾಸ್ಪಿಟಲ್ ಗೊತ್ತಿರುತ್ತೆ. ನೀವೆಲ್ಲಿ ನೀವು ಕೇಳಿದ್ರೆ ನೀವು ಹೇಳಿ. ಯಾರು ಹಾಕೊಟ್ರು? ಇಲ್ಲ ಹಾಕೊಟ್ರು. ನಾನು ಹಾಕಿಸ್ಕೊಂಬಲ್ಲಿ ನೋಡೋಣ ಯಾರು ಹಾಕ್ತು. ಈಗ ಹಾಸ್ಕೊಂಡಿದ್ದಲ್ಲ ಮೇಡಮ್. ಅಲ್ಲ ಕೇಳಿ ನಾನು ತೊಳಗ ರುಚಿ ಮಾಡೋದು ಯಾರು ಹಾಕೊಟ್ರು ಬರ್ಕೊಂಡು ಇಲ್ಲದೆ ನೇರವಾಗಿ ಜಯನಗರ ಆರ್ಟಿಒ ಕಚೇರಿಗೆ ಹೋದ್ರೆ ಅಲ್ಲಿ ಸಿಗುವ ಮರ್ಯಾದೆ ಅಷ್ಟಿಷ್ಟಲ್ಲ. ಅಲ್ಲಿನ ಅಧಿಕಾರಿಗಳು ಸಾರ್ವಜನಿಕರ ಜೊತೆ ಅತ್ಯಂತ ದುರಹಂಕಾರದಿಂದ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ. ಏಜೆಂಟ್ಗಳ ಮೂಲಕವೇ ಕೆಲಸವಾಗಬೇಕು ಎನ್ನುವ ಅಲಿಖಿತ ನಿಯಮವನ್ನ ಈ ಕಚೇರಿಯಲ್ಲಿ ಹೇರಲಾಗಿದೆ. ದಲ್ಲಾಳಿಗಳ ಕೈಕಾಸು ಕಚ್ಚದೆ ನೇರವಾಗಿ ಬರುವ ಕಡತಗಳನ್ನ ವಾರಗಟ್ಟಲೆ ಅನಗತ್ಯವಾಗಿ ವಿಳಂಬ ಮಾಡಿ ಸಾರ್ವಜನಿಕರಿಗೆ ಕಿರುಕುಳ ನೀಡಲಾಗ್ತಾ ಇದೆ. ಆದರೆ ಅದೇ ಏಜೆಂಟರು ತರುವಂತ ಕಡತಗಳನ್ನ ಯಾವುದೇ ಸೂಕ್ತ ಪರಿಶೀಲನೆ ನಡೆಸದೆ ಈ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಸಹಿ ಹಾಕ್ತಾ ಇದ್ದಾರೆ. ಈ ಮೂಲಕ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ತನಿಖೆಗೆ ಹೆದರುತ್ತಿದೆಯೇ ಸಾರಿಗೆ ಇಲಾಖೆ? ಕಣ್ಮುಚ್ಚಿ ಕುಳಿತ ಆಯುಕ್ತರು. ಮೇಡಮ್ ಈಗ ಹಾಕ್ಸ್ಕೊಂಡ್ ಬಂದಿದ್ದು ಮಿಸ್ಟೇಕ್ ಆಯ್ತಾ ಇಲ್ಲ ಹಾಕೊಟ್ರೋ ಮಿಸ್ಟೇಕ್ ಆಯ್ತಾ? ಎಲ್ಲದಕ್ಕೂ ಇನ್ವಾಯ್ಸ್ ಇದೆ. ನೀವು ಹಾಕಿರೋದಕ್ಕೆಲ್ಲ ಇನ್ವಾಯ್ಸ್ ಇದೆ. ಇದೆ ಮೇಡಮ್ ಇಲ್ವಾ? ಅಲ್ಲ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ನೀವು ಹಾಕಿರೋದಕ್ಕೆಲ್ಲ ನೀವು ಹಾಕೊಟ್ಟಿರೋದಕ್ಕೆಲ್ಲ ಇನ್ವಾಯ್ಸ್ ಇದೆ ಮೇಡಮ್. ಇರುತ್ತೆ ಅಲ್ಲ, ಇದೆಯಾ? ನಿಮ್ಮದು ಡೆಸಿಗ್ನೇಷನ್ ಏನು ಮೇಡಮ್? ನಿಮ್ಮದು ಡೆಸಿಗ್ನೇಷನ್ ಏನು ಮೇಡಮ್? ಹಾಂ, ನೀವು ಸೂಪರ್ಡೆಂಟಾ? ಸಾಹೇಬ್ರು ಇದ್ದಾರಾ? ಈಗ ನೀವು ಎಲ್ಲದಕ್ಕೂ ಒರಿಜಿನಲ್ ಇನ್ವಾಯ್ಸ್ ಇರೋದನ್ನೇ ಮಾಡಿದ್ದೀರಾ ಮೇಡಮ್? ಅಲ್ಲ, ನೀವು ಎಲ್ಲದಕ್ಕೂ ಒರಿಜಿನಲ್ ಇನ್ವಾಯ್ಸ್ ಇರೋದೇ ಮಾಡಿದ್ದೀರಾ? ಹಾಕಿರೋದನ್ನ ಅರ್ಧ ಹಾಕ್ತಾರೆ ಅಂದ್ರೆ ಒಬ್ಬ ಆಫೀಸರ್ಸು ಇನ್ನೆಷ್ಟು ಕೇರ್ಲೆಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸರ್ ಇದಾರ ಮೇಲೆ
ಏನು ಮಿಸ್ಟೇಕ್ ಇದೆ ಸರ್ ಇದರಲ್ಲಿ? ಏನಾಯ್ತು ಸರ್ ಬೆಳಗ್ಗೆ 10 ಗಂಟೆಗೆ ಬಂದವನು ಮೇಡಮ್ ಹತ್ರ ಹೋಗಿದ್ದೀನಿ, ಕೊಟ್ಟಿದ್ದೀನಿ, ಒರಿಜಿನಲ್ ಇನ್ವಾಯ್ಸ್ ತೊಗೊಬನ್ನಿ ಅಂದರು. ಮೇಡಮ್ ಇಲ್ಲ, ಈಗ ಮೈಸೂರು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ, ಹಾಕ್ಕೊಡಿ ಮೇಡಮ್ ಅಂದು. ಅಲ್ಲ ಇನ್ವಾಯ್ಸ್ ಬೇಕು ನಮ್ಗೆ ಟ್ಯಾಕ್ಸ್. ಸರ್ ಹೌದು, ಫೋಟೋ ಕಾಪಿ ಇದೆ ಸರ್, ಫೋಟೋ ಕಾಪಿ ಇದೆ. ಅಲ್ಲಿ ಒರಿಜಿನಲ್ ನಾನು ಕೊಡ್ತಾ ಇಲ್ಲ, ಅವರು ಕಮ್ಯುನಿಕೇಷನ್ ಸಿಕ್ಕಿಲ್ಲ ನನಗೆ. ಯಾರು ಅವರಿಗೆ ನಾನು ಗಾಡಿ ತೊಗೊಳಲ್ಲ ಅವರು. ಎಲ್ಲಿ ಸಿಗ್ತಾ ಇಲ್ಲ? ಕೊಡ್ಬೇಕಲ್ಲ ಅವರು. ಸರ್ ಸಿಗ್ಲಿಲ್ಲ, ಅದಕ್ಕೆ ಏನು ಮಾಡಿದ್ರೆ ಫೋಟೋ ಕಾಪಿ ತೋರಿಸಿ ಸರ್, ಆನ್ಲೈನ್ ಅದು ನನಗೆ ಗೊತ್ತಿಲ್ಲ ಏನು ಕೆಲಸ ಅಂತ. ಆನ್ಲೈನ್ ಸಿಗುತ್ತೆ ಅವ್ರಿಗೆ ಅಂದರು. ಅದೆಲ್ಲ ಆದಮೇಲೆ ಟ್ಯಾಕ್ಸ್ ಹಾಕ್ಸ್ಕೊಂಡು ಬಂದಿದ್ದೀನಿ, ಇಲ್ಲೇ ಹಾಕ್ಕೊಟ್ಟಿದ್ದಾರೆ. ಅರ್ಧ ಬಿಸಾಕ್ತಾರೆ ಇದಾಗಲ್ಲ ಅಂತ. ಜಯಂತಕರೆ ಎಷ್ಟು ಜನ ಇದ್ದಾರೆ ಸರ್ ಔಟ್ಸೋರ್ಸು ಇಲ್ಲಿ? ಔಟ್ಸೋರ್ಸರು ಒಂದು 6 ಜನ. ಏಜೆಂಟ್ಗಳು ಯಾರು ಪಬ್ಲಿಕ್ ಬರ್ತಾರೆ ಅವ್ರನ್ನ ಏಜೆಂಟು ಸಿಸ್ಟಮ್ ಆಪ್ರೇಟ್ ಮಾಡ್ಬೋದಾ ಅಂತ? ನಮ್ಗೆ ಇವರೆಲ್ಲ ಏನು ಗೊತ್ತಾ, ರೋಲ್ ಮಾಡ್ತಾರವರು. ಭ್ರಷ್ಟ ಅಧಿಕಾರಿಗಳಿಗೆ ಬೀಳುತ್ತಾ ಬ್ರೇಕ್, ಸಾರಿಗೆ ಸಚಿವರೇ ಉತ್ತರಿಸಿ. ಈ ಭ್ರಷ್ಟಾಚಾರದ ದಂತಕಥೆಗೆ ಸಾಕ್ಷಿ ಸಮೇತ ಪ್ರಜಾಧ್ವನಿ ಟಿವಿ ಮಾರ್ಚ್ 6, 2026ರಂದೇ ಅಧಿಕೃತ ಇಮೇಲ್ ಮೂಲಕ ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿತ್ತು. ಅಷ್ಟೇ ಅಲ್ಲ, ಅಧಿಕಾರಿಗಳ ಮೌನವನ್ನ ಪ್ರಶ್ನಿಸಿ ಮಾರ್ಚ್ 24, 2024ರಂದು ಪ್ರಜಾಧ್ವನಿ ಟಿವಿ ಮತ್ತೊಮ್ಮೆ ರಿಮೈಂಡರ್ ಇಮೇಲ್ ಕಳುಹಿಸಿ ತುರ್ತು ಕ್ರಮಕ್ಕೆ ಆಗ್ರಹಿಸಿತ್ತು. ಸಂಬಂಧಪಟ್ಟ ಅಧಿಕಾರಿಗಳ ಫೋನ್ ಕರೆಗಳ ದಾಖಲೆಗಳನ್ನು ತನಿಖೆಗೆ ಒಳಪಡಿಸಬೇಕು, ಸರ್ಕಾರಿ ಸಿಸ್ಟಮ್ ದುರ್ಬಳಕೆ ಮಾಡಿದವರ ಮೇಲೆ ಹಾಗೂ ಅದಕ್ಕೆ ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತ ಆಗ್ರಹಿಸಲಾಗಿತ್ತು. ಆದರೆ ದೂರು ನೀಡಿ ತಿಂಗಳುಗಳೇ ಕಳೆದರೂ ಉನ್ನತ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ರಾಜೇಶ್ವರಿ, ಜ್ಯೋತಿ ಮತ್ತು ನೇತ್ರಾವತಿ ಅವರ ಅಧೀನದಲ್ಲಿ ನಡೀತಾ ಇರುವಂತಹ ಈ ಕಾನೂನು ಬಾಹಿರ ದಂಧೆ ಇಡೀ ಇಲಾಖೆಗೆ ಮಸಿ ಬಳಿತಾ ಇದೆ. ಪ್ರಜಾಧ್ವನಿ ಟಿವಿ ಈಗ ನೇರವಾಗಿ ಸಾರಿಗೆ ಇಲಾಖೆಯ ಆಯುಕ್ತರನ್ನ ಹಾಗೂ ಮಾನ್ಯ ಸಾರಿಗೆ ಸಚಿವರನ್ನ ಪ್ರಶ್ನಿಸುತ್ತಿದೆ. ಸಾರ್ವಜನಿಕರ ವೈಯಕ್ತಿಕ ಮಾಹಿತಿ ಇರುವಂತಹ ಕಂಪ್ಯೂಟರ್ಗಳನ್ನ ಖಾಸಗಿಯವರು ಬಳಸ್ತಾ ಇದ್ರು, ನೀವು ಯಾಕೆ ಮೌನವಾಗಿದ್ದೀರಿ? ಸಾಕ್ಷಿ ಸಮೇತ ದೂರು ನೀಡಿದರೂ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಕ್ಕೆ ಸಾರಿಗೆ ಇಲಾಖೆ ಹಿಂಜರಿತಾ ಇರುವುದು ಯಾಕೆ? ಭ್ರಷ್ಟಾಚಾರದಲ್ಲಿ ಮಿಂದೆದ್ದಿರುವಂತಹ ಈ ಅಧಿಕಾರಿಗಳನ್ನ ಇನ್ನು ಎಷ್ಟು ದಿನ ರಕ್ಷಿಸುತ್ತೀರಿ? ಏನಾದರೂ ಸಂಬಂಧಪಟ್ಟ ಉನ್ನತಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಭ್ರಷ್ಟ ಜಾಲವನ್ನ ಧ್ವಂಸಗೊಳಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.